ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಚಂದನವನದ ಖ್ಯಾತ ನಟಿ ಕೃಷಿ ತಾಪಂಡ ಅವರ RR ನಗರದ ಫ್ಲಾಟ್ನಲ್ಲಿ ಉದ್ಯಮಿ ವೈಶಾಖ್ ತನ್ನ ಜೀವಕ್ಕೆ ತಾನೇ ಕುತ್ತು ತಂದುಕೊಂಡಂಥ ಕೇಸ್ ಈಗ ಮಹತ್ವದ ತಿರುವನ್ನು ಪಡೆದುಕೊಂಡಿದೆ. ಮೃತರ ಅಂತ್ಯಕ್ರಿಯೆ ವೇಳೆ ಚಾಮರಾಜಪೇಟೆ ಚಿತಾಗಾರದಲ್ಲಿ ತೀವ್ರವಾದಂಥ ಹೈಡ್ರಾಮಾ ನಡೆದಿದ್ದು, ನಟಿ ಕೃಷಿ ತಾಪಂಡ ವಿರುದ್ಧ ಮೃತನ ಕುಟುಂಬಸ್ಥರು ತೀವ್ರತರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಈ ತ್ರಿಕೋನ ಪ್ರೇಮ ಕಥೆ, ಈ ಲವ್ ಸ್ಟೋರಿ ಮತ್ತು ಕೌಟುಂಬಿಕ ಕಲಹದ ಸಂಪೂರ್ಣ ಲೈವ್ ಅಪ್ಡೇಟ್ಸನ್ನು ನಾನು ನಿಮಗೆ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಇವತ್ತು ಬೆಂಗಳೂರಿನ ಚಾಮರಾಜಪೇಟೆ ಚಿತಾಗಾರದಲ್ಲಿ ವೈಶಾಖ್ ಅವರ ಅಂತ್ಯಕ್ರಿಯೆ ನೆರವೇರಿತು. ಈ ವೇಳೆ ಗೆಳೆಯನ ಕೊನೆಯ ಮುಖವನ್ನು ನೋಡಲಿಕ್ಕೆ ಕಣ್ಣೀರು ಇಡ್ತಾ ಬಂದಂಥ ನಟಿ ಕೃಷಿ ತಾಪಂಡ ಅವರನ್ನು ವೈಶಾಖ್ ಕುಟುಂಬಸ್ಥರು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾರೆ. ನಿನಗೆ ಅವನ ಮುಖ ನೋಡುವ ಹಕ್ಕಿಲ್ಲ, ತಕ್ಷಣ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ಗದರಿಸಿ ಕಳಿಸಿಬಿಡ್ತಾರೆ. ಇದರಿಂದ ನಟಿ ಕೃಷಿ ಕಾರಿನಲ್ಲಿ ತಲೆ ಚಚ್ಚಿಕೊಂಡು ಕಣ್ಣೀರು ಹಾಕ್ತಾರೆ. ವೈಶಾಖ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಶವವನ್ನು ನೇರವಾಗಿ ಚಾಮರಾಜಪೇಟೆ ಚಿತಾಗಾರಕ್ಕೆ ತಂದಿದ್ದ ಮಾಹಿತಿಯನ್ನು ಪಡೆದುಕೊಂಡಂಥ ಕೃಷಿ ಅಲ್ಲಿಗೆ ಬಂದಿದ್ದರು. ಈ ವಿಷಯ ತಿಳಿತಾ ಇದ್ದಂತೆ ನಟಿ ಕೃಷಿ ತಾಪಂಡ ಅವರು ತಮ್ಮ ಗೆಳೆಯನ ಕೊನೆ ಮುಖವನ್ನು ನೋಡಲಿಕ್ಕೆ ತೀವ್ರ ಭಾವುಕರಾಗಿ ಕಣ್ಣೀರು ಹಾಕ್ತಾ ಸ್ಮಶಾನಕ್ಕೆ ಓಡೋಡಿ ಬಂದರು. ಆದರೆ ಅವರು ಚಿತಾಗಾರದ ಒಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಅಲ್ಲಿದ್ದಂಥ ವೈಶಾಖ್ ಕುಟುಂಬಸ್ಥರು ಮತ್ತು ಸಂಬಂಧಿಕರು ತೀವ್ರವಾಗಿ ಆಕ್ರೋಶಗೊಂಡು ಅವರತ್ತ ಧಾವಿಸ ಬರ್ತಾರೆ. ವೈಶಾಖ್ ಅವರ ಮಾವ ಅಂದರೆ ಪತ್ನಿಯ ತಂದೆ ನಟಿ ಕೃಷಿ ತಾಪಂಡ ಅವ್ರನ್ನ ಕಂಡ ತಕ್ಷಣವೇ ಅವ್ರನ್ನ ತಡೆದು ನಿಲ್ಲಿಸಿ, ನಮ್ಮ ಸಂಸಾರ ಹಾಳಾಗಿದ್ದು ನಿನ್ನಿಂದಲೇ, ನಿನ್ನ ಮುಖ ನೋಡಲಿಕ್ಕೂ ಕೂಡ ನನಗಿಷ್ಟ ಇಲ್ಲ, ನಿನಗೆ ಅವನ ಕೊನೆಯ ಮುಖ ನೋಡುವ ಯಾವುದೇ ಹಕ್ಕಿಲ್ಲ, ತಕ್ಷಣ ಇಲ್ಲಿಂದ ಹೊರಟು ಬಿಡು ಅಂತ ಹೇಳಿ ನೇರವಾಗಿಯೇ ಗದರಿಸಿ ಅಲ್ಲಿಂದ ಹೊರಡುವಂತೆ ಹೇಳಿಬಿಡ್ತಾರೆ. ನೋಡಿ, ಇದ್ರ ಬಗ್ಗೆ ಬಹಳಷ್ಟು ವಿಶ್ಲೇಷಣೆ ಮಾಡೋದಿದೆ. ಅಕ್ರಮ ಸಂಬಂಧದ ಬಗ್ಗೆ ವೈರಲ್ ಆಗ್ತಾ ಇರೋದು ಎಷ್ಟು ಸತ್ಯ ಅನ್ನೋದರ ಕುರಿತಾಗಿ, ಯಾಕೆ ಇಷ್ಟೆಲ್ಲ ಅವಾಂತರಗಳು ರಾಧಾಂತಗಳು ಎಲ್ಲವೂ ಕೂಡ ಕೃಷಿ ತಾಪಂಡ ತಮ್ಮ ಮೈ ಮೇಲೆ ಎಳೆದುಕೊಂಡ್ರು ಅಂತ. ನಿಮಗೆ ಅವರ ಕುಟುಂಬಸ್ಥರ ತೀವ್ರ ವಿರೋಧ ಮತ್ತು ಸಾರ್ವಜನಿಕರ ಸಮ್ಮುಖದಲ್ಲಿ ಆದಂಥ ಅವಮಾನದಿಂದ ಕೃಷಿ ತಾಪಂಡ ಅವರು ತೀವ್ರ ಆಘಾತಕ್ಕೂ ಕೂಡ ಒಳಗಾದರು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ಕೊಡಲಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಲೇ ಅವರು ಸ್ಮಶಾನದಿಂದ ಹೊರಬಂದು ತಮ್ಮ ಕಾರನ್ನ ಹತ್ತುತ್ತಾರೆ. ಕಾರ್ನೊಳಗೆ ಕುಳಿತು ಬಳಿಕವೂ ಕೂಡ ಅವರು ದುಃಖ ತಡೆಯಲಾಗದೆ ಸೀಟ್ ಹಾಗೂ ಸ್ಟೇರಿಂಗ್ಗೆ ಹಣೆ ಚಚ್ಚಿಕೊಂಡು ಗೋಳಾಡ್ತಾರೆ. ಒಂದೆಡೆ ಚಿತಾಗಾರದಲ್ಲಿ ಇಷ್ಟೆಲ್ಲ ಹೈಡ್ರಾಮಾ ಮತ್ತು ಕೌಟುಂಬಿಕ ಕಲಹದ ಆಕ್ರೋಶಗಳು ಮುಗಿಲು ಮುಟ್ಟುತ್ತಾ ಇದ್ದರೂ ಕೂಡ ವೈಶಾಖ್ ಅವರ ಕುಟುಂಬಸ್ಥರು ಒಂದು ಮಾನವೀಯ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ವೈಶಾಖ್ ಅವರ ಮರಣೋತ್ತರ ಪರೀಕ್ಷೆಯ ಬಳಿಕ ಅವರ ಕಣ್ಣುಗಳನ್ನು ದಾನ ಮಾಡುವ ಮುಖಾಂತರವಾಗಿ ಕುಟುಂಬಸ್ಥರು ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಇವೆಲ್ಲದರ ನಡುವೆ ಮತ್ತೊಂದು ಸೆನ್ಸೇಷನ್ ಕೂಡ ಉಂಟಾಗಿದ್ದು, RR ನಗರ ಪೊಲೀಸ್ ಠಾಣೆಯಲ್ಲಿ ವೈಶಾಖ್ ಪತ್ನಿ ಮೇಘಾ ಅವರು ಕೊಟ್ಟಂಥ ದೂರು. ನಟಿ ಕೃಷಿ ಮತ್ತು ವೈಶಾಖ್ ಅವರ ನಡುವೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಿ ಪತ್ನಿ ನೇರವಾಗಿ ಆರೋಪ ಮಾಡಿದ್ದಾರೆ. ಕಳೆದ 1 ತಿಂಗಳಿನಿಂದ ವೈಶಾಖ್ ಪತ್ನಿಯೊಂದಿಗೆ ಮಾತು ಬಿಟ್ಟು ಸಂಪೂರ್ಣವಾಗಿ ವಾಟ್ಸಪ್ ಮೂಲಕವೇ ಸಂದೇಶವನ್ನು ಕಳಿಸ್ತಾ ಇದ್ರಂತೆ. ಈ ಒಂದು ಅಚ್ಚರಿ ಜೊತೆಗೆ ಇವೆಲ್ಲವೂ ಕೂಡ ನಿಗೂಢತೆಯನ್ನು ಒಂದೊಂದೇ ತೆರೆದಿಡ್ತಾ ಇರೋದು. ತೀವ್ರವಾಗಿ ಮಾನಸಿಕವಾಗಿ ಕುಗ್ಗು ಹೋಗಿದ್ದಂಥ ವೈಶಾಖ್ ಕುಟುಂಬದ ಕಡೆಯಿಂದಲೂ ಕೂಡ ದೂರ ಆಗಿದ್ದರು. ಇತ್ತ ಕೃಷಿ ತಾಪಂಡ ಅವರ ಒಂದು ನಂಟು ಕೂಡ ಅಷ್ಟಕ್ಕಷ್ಟೇ ಎನ್ನಲಾಗ್ತಾಯಿತ್ತು. ಹಾಗಾಗಿ ಬುಧವಾರ ರಾತ್ರಿ ಕೃಷಿ ಅವರಿಗೆ ಕರೆ ಮಾಡಿ, ನನ್ನ ಸಂಸಾರವೂ ಕೂಡ ಒಂದು ಕಡೆ ಹಾಳಾಗೋಯ್ತು, ಇತ್ತ ನೀನು ಇಲ್ಲ ಅನ್ನೋ ರೀತಿಯಾದಂಥ ಚರ್ಚೆಗಳು ಉಂಟಾಗಿ ಇನ್ನು ಮುಂದೆ ನಾನು ಇರೋದಿಲ್ಲ ಅನ್ನೋ ಥರದ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆದರೆ ಕೃಷಿಯವರು ಕೂಡ ನೋಡಿ, ಅವರ ಪರ್ಸ್ನಲ್ ಲೈಫು ಕೂಡ ಅಷ್ಟೇ ಚೆನ್ನಾಗಿದೆಯಾ ಅದನ್ನು ಕೂಡ ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಅವರು ಕೂಡ ಇವೆಲ್ಲ ಒತ್ತಡಗಳಿಂದ ಹೊರಗೆ ಬರಲಿಕ್ಕೆ ಚಿಕಿತ್ಸೆಯನ್ನು ಪಡೆಯೋದಕ್ಕೋಸ್ಕರ ಬೆಂಗಳೂರಿನ ಕ್ಷೇಮವನ ರೆಸಾರ್ಟ್ನಲ್ಲಿದ್ದರು ಅನ್ನೋ ಅಚ್ಚರಿ ಮಾಹಿತಿ ಕೂಡ ಈಗ ಸಿಗ್ತಾ ಇರೋದು. ಕೃಷಿಯವರು ತಕ್ಷಣವೇ ಕುಟುಂಬಸ್ಥರಿಗೆ ಮಾಹಿತಿಯನ್ನು ನೀಡಿ ಫ್ಲಾಟ್ಗೆ ಬರೋವಷ್ಟರಲ್ಲೇ ವೈಶಾಖ್ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿಬಿಟ್ಟಿದ್ರು. ಒಂದು ಕೌಟುಂಬಿಕ ಜಗಳದಿಂದ ಕಳೆದ 1 ವಾರದಿಂದ ವೈಶಾಖ್ RR ನಗರದ ಕೃಷಿ ಅವರ ಫ್ಲ್ಯಾಟ್ನಲ್ಲೇ ಇದ್ದರು ಅನ್ನೋ ಮಾಹಿತಿ ನಿಮಗೆ ಈಗಾಗಲೇ ಸಿಕ್ಕಿದೆ. ಆ ಫ್ಲ್ಯಾಟ್ನ ಮತ್ತೊಂದು ಕೀಲಿ ಕೈ ವೈಶಾಖ್ ಅವರ ಬಳಿಯೇ ಇತ್ತು. ಪ್ರಸ್ತುತ RR ನಗರದ ಪೊಲೀಸ್ನವರು UDR ಅಂದರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿ ಈ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ.
ಯಾವ ಕಾರಣದಿಂದಾಗಿ, ಮೋಟಿವ್ ಯಾರು ಅಂತ. ಇಲ್ಲಿ ಕೃಷಿತಾಪಹಂಡನ ಅಥವಾ ಸಂಸಾರದಿಂದ ಜರ್ಜರಿತರಾಗಿ ಬಹಳ ಖಿನ್ನತೆಗೊಳಗಾಗಿ ಈ ಥರದ ಒಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡ್ರ ಅನ್ನೋದು ತನಿಖೆಯ ಮುಖಾಂತರವಾಗಿ ಗೊತ್ತಾಗಬೇಕಾಗಿದೆ. ವೈಶಾಖ್ ಅವರ ಪತ್ನಿ ಮೇಘ ಅವರು RR ನಗರ ಪೊಲೀಸ್ ಠಾಣೆಗೆ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ನನ್ನ ಪತಿ ಮತ್ತು ನಟಿ ಕೃಷಿ ತಾಪಂಡ ನಡುವೆ ಇದ್ದಂಥ ಅಕ್ರಮ ಸಂಬಂಧವೇ ನನ್ನ ಯಜಮಾನ, ನಮ್ಮ ಪತಿ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಕಾರಣ. ಅದು ನಮ್ಮ ಕೌಟುಂಬಿಕ ಕಲಹಕ್ಕೂ ಕೂಡ ಕಾರಣವಾಯಿತು. ಈ ಎಲ್ಲ ಮುಖ್ಯ ಕಾರಣಗಳಿಂದ ಆತ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿಬಿಟ್ಟ ಅಂತ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ FIRನಲ್ಲಿ. ಕಳೆದ ಕೆಲವು ದಿನಗಳಿಂದ ಅವ್ರ ಸಂಸಾರದಲ್ಲಿ ಆಗ್ತಾ ಇರತಕ್ಕಂಥ ಎಲ್ಲ ಏಳು ಬೀಳುಗಳನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಇಬ್ಬರ ನಡುವಿನ ನಂಟು ಕೇವಲ ಸ್ನೇಹ ಮಾತ್ರ ಆಗಿತ್ತಾ? ಕೇವಲ ಸ್ನೇಹ ಮಾತ್ರ ಆಗಿದ್ದರೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರೋ ಅಗತ್ಯ ಏನಿತ್ತು? ಒಂದೇ ಫ್ಲ್ಯಾಟ್ನಲ್ಲಿ ಇಬ್ಬರು ವಾಸ ಮಾಡೋ ಅಗತ್ಯ ಏನಿತ್ತು? ಒಂದು ಸ್ವಂತ ಮನೆಯ ಫ್ಲ್ಯಾಟ್ನ ಕೀಲಿ ಕೈಯನ್ನು ಒಬ್ಬ ಗೆಳೆಯನಿಗೆ ಯಾಕೆ ಕೊಡಬೇಕಾಗಿತ್ತು? ಹಾಗಾದರೆ ವೈಶಾಖೆ ಬೇರೆ ಸ್ನೇಹಿತರೇ ಇರಲಿಲ್ವಾ ಉಳಿದುಕೊಳ್ಳಿಕ್ಕೆ? ತನ್ನ ಸ್ವಂತ ಸಂಸಾರ ಈ ರೀತಿಯಾಗಿ ದಿಕ್ಕೆಟ್ಟು ಹೋದಾಗ, ಕಂಗೆಟ್ಟು ಹೋದಾಗ, ಅಲ್ಲಿ ಕಲಹಗಳು ಉಂಟಾದಾಗ, ಜಗಳ ನಡೀತಾ ಇದ್ದಾಗ ಅವರ ರಿಲೇಷನ್ಸ್ಗಳ ಮನೇಲಿ ಉಳ್ಕೋಬೋದಿತ್ತು ಅಥವಾ ಯಾರೋ ಗೆಳೆಯರ ಮನೇಲಿ ಉಳ್ಕೋಬೋದಿತ್ತು. ಈ ರೀತಿಯಾಗಿ ಒಬ್ಬ ಗೆಳತಿಯ ಮನೆಯಲ್ಲೂ ಕೂಡ ತಾನು ಉಳಿದುಕೊಳ್ಳುವ ಅಗತ್ಯ ಏನಿತ್ತು ಅನ್ನೋ ಥರದ ಚರ್ಚೆಗಳಾಗ್ತಾ ಇದೆ. ಹಾಗಾದರೆ ಇದು ಸ್ನೇಹನ, ಅಕ್ರಮ ಸಂಬಂಧನ ಅನ್ನೋದು ಗೊತ್ತಾಗಬೇಕು. ಜೊತೆಗೆ ಈ ಸಾವಿಗೆ ಕೃಷಿ ಅವರ ಪ್ರಚೋದನೆ ಏನಾದರೂ ಇದೆಯಾ? ಆ ಆಯಾಮದಲ್ಲೂ ಕೂಡ ಪೊಲೀಸ್ನವರು ವೈಶಾಖ್ ಅವರ ಮೊಬೈಲ್ ಕರೆ, ಲಾಸ್ಟಾಗಿ ವಾಟ್ಸಪ್ನಲ್ಲಿ ಮಾಡಿರ್ತಕ್ಕಂಥ ಚಾಟಿಂಗ್ಸ್, ಜೊತೆಗೆ ಎಲ್ಲ ಥರದ ಡೀಟೇಲ್ಸ್ ಮತ್ತು ಅವರ ವೈಯಕ್ತಿಕ ನಂಟು ಸಂಬಂಧಗಳ ಬಗ್ಗೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈ ಹಿಂದೆ ನಟಿ ಕೃಷಿ ತಾಪಂಡ ಅವರು ಉದ್ಯಮಿ ಅರವಿಂದ್ ರೆಡ್ಡಿ ವಿರುದ್ಧವಾಗಿ ದೂರು ಕೊಟ್ಟಾಗಲೂ ಕೂಡ ಅರವಿಂದ್ ನೇರವಾಗಿ ಒಂದು ರಹಸ್ಯವಾದಂಥ ಮಾಹಿತಿಯನ್ನು ಹೇಳಿದರು. ಕೃಷಿ ಮತ್ತು ವೈಶಾಖ್ ನಡುವಿನ ನಂಟಿನ ಬಗ್ಗೆ ಬಹಿರಂಗವಾಗಿಯೇ ಆರೋಪ ಮಾಡಿದರು. ಕೃಷಿ ಮನೆಗೆ ವೈಶಾಖ್ ನಿರಂತರವಾಗಿ ಬಂದು ಹೋಗ್ತಾ ಇದ್ದರು ಎಂಬ ಹಳೆಯ ಹೇಳಿಕೆಗಳು ಪ್ರಸ್ತುತವಾಗಿ ಅವರ ಪತ್ನಿ ಮೇಘ ಮಾಡಿರ್ತಕ್ಕಂಥ ಹೇಳಿಕೆಗಳನ್ನು ಗಮನಿಸಿದಾಗ ಅಕ್ರಮ ಸಂಬಂಧಗಳ ಆರೋಪಗಳಿಗೆ ಪುಷ್ಟಿ ಸಿಗ್ತಾ ಇರೋದು. ಪ್ರಸ್ತುತವಾಗಿ ಪೊಲೀಸ್ನವರು ಕೇವಲ ಪತ್ನಿಯ ಆರೋಪಗಳನ್ನು ಮಾತ್ರ ಆಧರಿಸಿ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರ ನಡುವೆ ಕೇವಲ ವ್ಯಾವಹಾರಿಕ ಮತ್ತು ವೈಯಕ್ತಿಕವಾದಂಥ ಸ್ನೇಹ ಇದೆಯಾ, ಅಥವಾ ಇದು ಆತನ ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಮೋಟಿವ್ ಆಗಿದೆಯಾ ಅನ್ನೋದನ್ನು ಕೂಡ ಸಾಬೀತುಪಡಿಸಲಿಕ್ಕೆ ಪೊಲೀಸ್ನವರು CDR ಅಥವಾ ವಾಟ್ಸಪ್ ಚಾಟ್ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ವೈಶಾಖ್ ಅವರೊಂದಿಗಿನ ನಿಕಟ ನಂಟಿನ ಕಾರಣದಿಂದಾಗಿ ಕೊನೆಯ ಬಾರಿಗೆ ಅವರ ಮುಖವನ್ನೇ ನೋಡಲೇಬೇಕು ಅನ್ನೋ ಹಠ, ಈ ಭಾವುಕತೆ ಮತ್ತು ಸ್ಮಶಾನಕ್ಕೆ ಓಡೋಡಿ ಬರುವಂಥ ಅಗತ್ಯ ಮತ್ತು ಗಾಢವಾದಂಥ ವೈಯಕ್ತಿಕ ಬಾಂಧವ್ಯ, ಇವೆಲ್ಲವುಗಳನ್ನು ಕೂಡ ನೋಡಿದಾಗ ಅವರ ಕುಟುಂಬಸ್ಥರಿಗೆ ಬೇರೆ ಥರದ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರೋದು. ಜೊತೆಗೆ ಮೇಘ ಮಾಡಿರ್ತಕ್ಕಂಥ ಆರೋಪಗಳಿಗೂ ಕೂಡ ಪುಷ್ಟಿ ಸಿಗ್ತಾ ಇರೋದು. ನೋಡಿ, ಇದನ್ನು ನಾವು ಬೇರೆ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕಾಗತ್ತೆ. ವೈಶಾಖ್ ಅವರ ಪತ್ನಿ, ಮಗ ಮತ್ತು ಮಾವ ಅನುಭವಿಸ್ತಾ ಇದ್ದಂಥ ದುಃಖ ಮತ್ತು ಆಕ್ರೋಶ ಕೃಷಿ ಅವರ ಭೇಟಿಯಿಂದ ಡಬಲ್ ಆಯಿತು. ನೀವಲ್ಲಿ ನೋಡ್ಬೋದಿತ್ತು, ಆ ಸ್ಮಶಾನದಲ್ಲಿ ಯಾರೇ ಆಗಿದ್ದರು, ಅದೇ ರೀತಿಯಾಗಿ ಅಲ್ಲಿಗೆ ಯಾರೋ ಇನ್ನೊಬ್ಬ ಪುರುಷ ಬಂದಿದ್ದರೆ, ಅಲ್ಲಿ ಮಹಿಳೆಯ ಸಾವಾಗಿದ್ದರೆ ಅದು ಕಥೆನೇ ಬೇರೆ ಇರ್ತಾಯಿತ್ತು. ದೊಡ್ಡ ಮಟ್ಟಿಗಿನ ಜಗಳ ಆಗ್ತಾಯಿತ್ತು, ಪ್ರಾಣ ತೆಗೆಯುವ ಹಂತಕ್ಕೆ ಹೋಗಿಬಿಡ್ತಾ ಇತ್ತೋ ನಾವು ಗೊತ್ತಿಲ್ಲ. ಅದರಲ್ಲಿ ಒಬ್ಬ ಮಹಿಳೆ ಭೇಟಿ ಕೊಟ್ಟಿರೋದ್ರಿಂದ ಅದನ್ನು ಬೇರೆ ರೀತಿಯಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ರು. ಆ ಭಾವನೆಗಳನ್ನು ಅವ್ರು ಕಟ್ಕೊಂಡ್ರು ಅಂತ ಅನಿಸುತ್ತೆ. ಒಟ್ಟಾರೆಯಾಗಿ 14 ವರ್ಷಗಳ ಸಂಸಾರ ಹಾಳಾಗಲಿಕ್ಕೆ ಮತ್ತು ವೈಶಾಖ್ ಸಾವನ್ನಪ್ಪಲಿಕ್ಕೆ ಕೃಷಿ ಅವರೊಂದಿಗಿನ ಈ ಅಕ್ರಮ ಸಂಬಂಧವೇ ಕಾರಣ ಅಂತ ಹೇಳಿ ನಂಬಿದಂತಹ ಕುಟುಂಬಸ್ಥರಿಗೆ ಕೃಷಿ ಅಲ್ಲಿಗೆ ಬಂದಿದ್ದು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಿಲ್ಲ. ನಿನ್ನಿಂದಲೇ ನಮ್ಮ ಭಾಳ ಹಾಳಾಗಿದ್ದು, ನಿನಗಿಲ್ಲಿ ಜಾಗವಿಲ್ಲ ಅಂತ ಹೇಳಿ ಮಾವ ಗದರಿಸಿದ್ದು ಕೂಡ ಕೌಟುಂಬಿಕ ಆಕ್ರೋಶದ ತುದಿ ಅಂತ ಹೇಳ್ಬೋದು. ನಿಮಗೆ ಸಾರ್ವಜನಿಕವಾಗಿ ಮತ್ತು ಮಾಧ್ಯಮಗಳ ಕ್ಯಾಮ್ರಾಗಳ ಮುಂದೆ ಕುಟುಂಬಸ್ಥರು ಕೃಷಿ ಅವ್ರನ್ನ ತರಾಟೆಗೆ ತೆಗೆದುಕೊಂಡಾಗ ನಟಿಗೆ ತೀವ್ರವಾದಂಥ ಮುಖಭಂಗ ಆಯಿತು. ಅಲ್ಲಿಂದ ಹಳತ್ಲೆ ಹೊರಬಂದು ಕಾರ್ನಲ್ಲಿ ಕುಳಿತುಕೊಂಡು ಹಣೆ ಚಚ್ಕೊಳ್ಳುವಂಥ ಜೋರಾಗಿ ಹತ್ತ ದೃಶ್ಯಗಳು ಅವರು ಅನುಭವಿಸ್ತಾ ಇರ್ತಕ್ಕಂಥ ತೀವ್ರತರವಾದಂಥ ಅಪರಾಧ ಪ್ರಜ್ಞೆ, ನಾನು ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ದುಃಖ ಮತ್ತು ಅಸಹಾಯಕತೆಯನ್ನು ಅವರು ಹೊರ ಹಾಕ್ತಾ ಇರೋದನ್ನು ಬಿಂಬಿಸುತ್ತೆ. ಇದನ್ನು 2 ರೀತಿಯಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಕೃಷಿ ತಾಪಂಡ ಅವರು ಒಬ್ಬ ಆಪ್ತ ಗೆಳೆಯನಾಗಿ ವೈಶಾಖ್ ಅವರ ಕೊನೆಯ ದರ್ಶನ ಪಡೀಲಿಕ್ಕೆ ಬಂದಿದ್ದು ಮಾನವೀಯ ದೃಷ್ಟಿಯಿಂದ ಸಹಜ. ಆದರೆ ದಾಂಪತ್ಯ ದ್ರೋಹ ಅನ್ನೋದೊಂದಿದೆ ಮತ್ತು ಮಗನ ಭವಿಷ್ಯ ಹಾಳಾದ ಕೋಪದಲ್ಲಿದ್ದಂಥ ಮೃತರ ಕುಟುಂಬಸ್ಥರ ದೃಷ್ಟಿಕೋನದಿಂದ ಅದು ಗಾಯದ ಮೇಲೆ ಉಪ್ಪು ಸವರಿದ ಹಾಗೆ. ಈ ಘಟನೆ ಕೇವಲ ಕಾನೂನಾತ್ಮಕವಾಗಿ ಪ್ರಕರಣವಾಗಿ ಉಳಿಯದೆ ಸಾಮಾಜಿಕವಾಗೂ ಕೂಡ ಅತ್ಯಂತ ಸೂಕ್ಷ್ಮ ಮತ್ತು ದುರಂತದ ತಿರುವನ್ನು ಪಡೆದುಕೊಳ್ತಾ ಇದೆ.
ಕೊನೆಯದಾಗಿ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ಹೇಳ್ತೀನಿ ನೋಡಿ. ಈ ಕ್ಷಣಿಕ ಆಕರ್ಷಣೆ ಶಾಶ್ವತವಾದಂಥ ದುರಂತವನ್ನು ತರುತ್ತೆ. ಇವತ್ತು ಇಡೀ ಸಂಸಾರ ಬೀದಿಗೆ ಬಂದಿದೆ, ವೈಶಾಖ್ ಅವರ ಸಂಸಾರ. ಇದು ಯಾವುದೇ ಸಂಬಂಧದ ಮೌಲ್ಯಗಳನ್ನು ಕಳೆದುಕೊಂಡ ಕುಟುಂಬ ಹೇಗೆ ನಾಶ ಆಗುತ್ತೆ ಅನ್ನೋದಕ್ಕೆ ಒಂದು. ಸೆಲೆಬ್ರಿಟಿ ವ್ಯಾಮೋಹದ ಬೆಲೆ, ಸಿನಿಮಾ ರಂಗದ ಗ್ಲಾಮರು, ನಟಿಯರೊಂದಿಗಿನ ನಿಕಟ ಒಡನಾಟ, ಉದ್ಯಮಿಗಳ ವೈಯಕ್ತಿಕ ಬದುಕು ಹೇಗೆ ಹಾಳಾಗುತ್ತೆ ಅನ್ನೋದಕ್ಕೂ ಕೂಡ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಮತ್ತು ಯಾವುದೇ ಹೊಸ ಸ್ನೇಹ ಮತ್ತು ಸಂಬಂಧಗಳು ಕಣ್ಣಿಗೆ ಎಷ್ಟೇ ಆಕರ್ಷಕ ಕಂಡರೂ ಕೂಡ ಹೆಂಡತಿ ಮಕ್ಕಳ ಪ್ರೀತಿಗಿಂತ ಮಿಗಿಲಾದ ಯಾವುದೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾರೇ ಆಗಿರಲಿ, ಒಬ್ಬ ವ್ಯಕ್ತಿಗೆ ಈಗಾಗಲೇ ಮದುವೆ ಆಗಿದೆ, ಕುಟುಂಬ ಇದೆ ಅನ್ನೋದನ್ನ ಗೊತ್ತಾದಾಗ ಸ್ವಲ್ಪ ಆ ಸಂಬಂಧದ ಬಗ್ಗೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಬೇಕು. ಇಲ್ಲದೇ ಇದ್ದರೆ ಬಿರುಗಾಳಿ ಎದ್ದು ಬಿಡುತ್ತೆ. ಆ ಅವಮಾನ, ಕಣ್ಣೀರು, ಮೂರನೇವ್ರ ಸಂಸಾರದಲ್ಲಿ ಎಂಟ್ರಿ ಕೊಟ್ಟಾಗ ಈ ಥರದಲ್ಲಿ ಸಾಮಾಜಿಕ ಶಿಕ್ಷೆ ಆಗೇ ಆಗುತ್ತೆ. ಒಟ್ಟಾರೆ ಕೊನೆಯ ಕ್ಷಣದಲ್ಲಿ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿ ಜೀವ ಬಿಟ್ಟ ಆ ಮನುಷ್ಯ ತಾನು ಹೋದ ಮೇಲೆ ತನ್ನ ಹೆಂಡತಿ, ಮಗ ಮತ್ತು ಆಪ್ತ ಗೆಳತಿ ಅನುಭವಿಸ್ತಾ ಇರ್ತಕ್ಕಂಥ ಈ ಜೀವಂತ ನರಕ ಅರೆಕ್ಷಣ ಯೋಚನೆ ಮಾಡಬೇಕಾಗಿತ್ತು. ಕ್ಷಣಿಕ ಸುಖಕ್ಕೋಸ್ಕರ ನೈಜ ಪ್ರೀತಿಯನ್ನು ಕಳೆದುಕೊಂಡ್ರೆ ಕೊನೆ ಉಳಿಯೋದು ಕೇವಲ ಚಿತೆಯ ಬೂದಿ, ಆ ಜೀವನ ಪಶ್ಚಾತ್ತಾಪ ಮಾತ್ರ. ಕೊನೆ ಪಕ್ಷ ವೈಶಾಖ್ ಅವರ ಕಣ್ಣುಗಳ ದಾನದಿಂದ ಯಾರಿಗೋ ಬೆಳಕು ಸಿಗ್ತಾ ಇದೆ, ಆದರೆ ಆ ಕುಟುಂಬದ ಬದುಕಿನಲ್ಲಿ ಆವರಿಸಿರ್ತಕ್ಕಂಥ ಕತ್ತಲನ್ನು ಯಾರು ಸರಿಪಡಿಸ್ತಾರೆ? ಇದೇ ಇಂದಿನ ಈ ದುರಂತ ಕಥೆಗೆ ಎಮೋಷ್ನಲ್ ಮುಕ್ತಾಯ. ಸ್ನೇಹಿತರೆ, ನನ್ನ ಚಾನಲ್ ನೋಡ್ತಾ ಇರಿ, ಇದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ.